ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಓಕೆ, ಶುರು ಮಾಡೋಣ ಆಟನ. ಆದರೆ ಅದಕ್ಕಿಂತ ಮುಂಚೆ ನಿಮ್ಗಳನ್ನ ಪರಿಚಯ ಮಾಡ್ಕೊಳ್ಬೇಕು. ಬಹಳಷ್ಟು ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಾ, ಏನೇನು ಕೆಲಸ ಮಾಡ್ತೀರಾ, ನಿಮ್ಮ ಹೆಸರೇನು ಎಲ್ಲ ನಮಗೆ ಮತ್ತು ವೀಕ್ಷಕರಿಗೆ ಗೊತ್ತಾಗಬೇಕಲ್ಲ. ಸೊ ಕುಟುಂಬಗಳ ಪರಿಚಯ ಆಗಲಿ. ಮೊದಲಿಗೆ ಜೇನುಗೂಡು ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ, ನನ್ನ ಹೆಸರು ಗಾಯತ್ರಿ ಜೋಶಿ ಅಂತ. ನಾನು ಬೆಂಗಳೂರು ಇಸ್ರೋ ಲೇಔಟಿಂದ ಬಂದಿದ್ದೀನಿ. ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವರು ನಮ್ಮ ಅಕ್ಕ ವೀಣಾ ಗೋಪಾಲ್ ಅಂತ. ಇವರು ಕತ್ರಗುಪ್ಪೆಯಿಂದ ಬಂದಿದ್ದಾರೆ. ಇವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಬ್ಬರು ನಮ್ಮ ಚಿಕ್ಕಪ್ಪನ ಮಕ್ಕಳು. ಇವರು ಅನುರಾಧ ಪ್ರಕಾಶ್, ಅವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜ್ಯೋತಿ ಪ್ರಕಾಶ್ ಅಂತ, ಅವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಒಟ್ಟಿನಲ್ಲಿ ಎಲ್ಲರೂ ಟೀಚರ್ಸೇನೆ. ಓಕೆ, ಎಲ್ಲ ಹೆಣ್ಮಕ್ಳೇ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಮಾತಾಡ್ಕೊಂಡು ಬಂದ್ರಾ? ಹೌದು ಹೌದು. ಓಕೆ, ಜೇನುಗೂಡು ಅಂದರೆ ಎಲ್ಲ ಒಗ್ಗಟ್ಟಾಗಿರೋದು ಅಂತನಾ? ಓಕೆ, ಬರೀ ಹೆಣ್ಮಕ್ಳೇ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ನಿಮ್ಮನ್ನೆಲ್ಲರನ್ನೂ ನೋಡಿ ಎಲ್ಲರೂ ರೋಸ್ ಮುಡ್ಕೊಂಡು ಬಂದಿದ್ದೀರಾ ಅಲ್ಲ? ಮಾತಾಡ್ಕೊಂಡಿದ್ದೀರಾ ಎಲ್ಲ? ಹೌದು. ಓಕೆ, ಜೇನುಗೂಡು ಕುಟುಂಬಕ್ಕೆ ಸ್ವಾಗತ ಮತ್ತೊಂದ್ಸಲ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಓಕೆ, ಜೇನುಗೂಡು ಕುಟುಂಬದ ಪರಿಚಯ ಆಯಿತು. ಇನ್ನು ಈ ಕಡೆ ಕದಂ ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಂಜುನಾಥ್ ಕದಂ ಅಂತ. ನಾನು ಪ್ರಸ್ತುತ ಬೆಂಗಳೂರು ಮೆಟ್ರೋದಲ್ಲಿ ಸ್ಟೇಷನ್ ಕಂಟ್ರೋಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಮೂಲತಃ ಬೆಳಗಾವಿಯಿಂದ ಬಂದಿದ್ದೀವಿ. ಸೊ ಇವರು ನಮ್ಮ ಭಾವ ಹನುಮಂತ ಅಂತೇಳಿ. ಸೊ ಇವರು ಮೆಟ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಜೊತೆ. ಸೊ ಇವ್ರ ಪತ್ನಿಯವರು ಭಾಗ್ಯಶ್ರೀ ಅಂತ. ಸೊ ಇವರು ಹೌಸ್ ವೈಫ್ ಆಗಿದ್ದಾರೆ. ಆಮೇಲೆ ಕೊನೆಗೆ ನಮ್ಮ ವೈಫು ಸಂಗೀತ ಅಂತ. ಸೊ ಅವರು ಹೌಸ್ ವೈಫು. ಅವಳು ನನ್ನ ಮುದ್ದಿನ ಮಗಳು ಸಾನ್ನಿಧ್ಯ, ಈಗ LKG ಹೋಗ್ತಾ ಇದ್ದಾಳೆ. ಹೌದಾ? ಹಾಯ್ ಸಾನ್ನಿಧ್ಯ, ನೀನು ಪಾರ್ಟಿಸಿಪೇಟ್ ಮಾಡ್ತೀಯಾ? ನೋಡ್ತೀಯಾ ಸಿನಿಮಾ ಎಲ್ಲ? ಯಾರು ಫೇವ್ರೆಟ್ ಹೀರೋ? ಯಾರು? ಯಾವ ಹೀರೋ ಸಿನಿಮಾ ಇಷ್ಟ ಆಗುತ್ತೆ? ಎಲ್ರು ಇಷ್ಟನಾ? ಓಕೆ, ಕದಂ ಅಂದ್ರೆ ನಿಮ್ಮ ಫ್ಯಾಮಿಲಿ ನೇಮ್. ಓಕೆ, ಕದಂ ಕುಟುಂಬಕ್ಕೂ ಕೂಡ ಸ್ವಾಗತ. ನೀನೊಂದ್ಸಲ ಹೇಳು ಸಾನ್ನಿಧ್ಯ, ಆಲ್ ದ ಬೆಸ್ಟ್ ಅಂತ. ಓ, ನಾಚ್ಕೊಂತಾ ಇದ್ದಾಳೆ ಅವಳು. ನಿಮಗೂ ಕೂಡ ವೆರಿ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಸೊ 2 ಕುಟುಂಬಗಳ ಪರಿಚಯ ಆಯಿತು. ಇನ್ನು ಈ ಕಡೆ ಕಂಸಾಳೆ ಮಹಾದೇವಯ್ಯ ಕುಟುಂಬ ಇದೆ. ಸರ್, ಕುಟುಂಬದ ಪರಿಚಯ ಮಾಡಿಕೊಡಿ. ನಾವು ಕಂಸಾಳೆ ಜಾನಪದ ಶ್ರೀ ಕಂಸಾಳೆ ಮಹಾದೇವನವರ ಕುಟುಂಬದ ಸದಸ್ಯರುಗಳು. ಓಕೆ, ನನ್ನ ಹೆಸರು ಮಹೇಶ್ ಕಂಸಾಳೆ ಅಂತ. ನಾವು ಜನಪದ ಕಲಾವಿದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜನಪದ ಕಲೆನ ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ನನ್ನ ತಮ್ಮನ ಮಗ, ಅವರು ಕಂಸಾಳೆ ಕಲಾವಿದನೇ. 7ನೇ ತರಗತಿ ಓದ್ತಾ ಇರ್ತಾನೆ. ಶ್ರೀಬಂತ್ ಅಂತ ಅವನ ಹೆಸರು. ಏನಂತ? ಶ್ರೀಬಂತ್. ಓ, ತುಂಬಾ ರೇರ್ ಆಗಿದೆ ಹೆಸರು. ಫಸ್ಟ್ ಟೈಮ್ ಈ ತರ ಹೆಸರು ಕೇಳಿದ್ದು. ಏನ್ ಹಂಗಂದ್ರೆ? ನಮ್ಮ ಮನೆ ದೇವರು ಬಸವೇಶ್ವರ ಆಗಿರೋದ್ರಿಂದ ಬಾ ತಗೊಂಡು, ನನ್ನ ತಮ್ಮನ ಹೆಸರು ವಸಂತ ಅಂತ ಇರೋದ್ರಿಂದ ಅವನ ಅರ್ಧ ಹೆಸರು ತಗೊಂಡು ಶ್ರೀಬಂತ್ ಅಂತ. ಶ್ರೀಕಂಠೇಶ್ವರದ ಹೆಸರಲ್ಲಿ. ನನ್ನ ಹೆಂಡತಿ ಪುಟ್ಟ ಉಮಾದೇವಿ ಅಂತ. 30 ವರ್ಷ ಆಯ್ತು ನಮ್ಗೆ. ಈ ವರ್ಷ ಆನಿವರ್ಸರಿ ಮಾಡ್ಕೊಂಡು 30 ವರ್ಷ. ಅವಳು ನಮ್ಮ ಕುಟುಂಬಕ್ಕೆ, ಕಂಸಾಳೆ ಮಹಾದೇವ್ರ ಕುಟುಂಬಕ್ಕೆ ಹೊಸದಾಗಿ ಸದಸ್ಯರಾದಂಥವಳು. ಕಳೆದ ಮೇ ತಿಂಗಳಲ್ಲಿ ಮದುವೆ ಆಗಿದೆ ನಮ್ಮ ಕುಟುಂಬಕ್ಕೆ. ಅವ್ರು ನಮ್ಮ ಅಕ್ಕ ಲಲಿತಾ ಅಂತ, MN ಲಲಿತಾ ಅಂತ ನಮ್ಮ ಅಕ್ಕ. ಓಕೆ, ಇದು ನಮ್ಮ ಪೂರ್ಣ. ಓಕೆ, ಅಂದ್ರೆ ನೀವು ಕಂಸಾಳೆ ಮಹಾದೇವಯ್ಯ ಅವರು ನಿಮಗೆ ಅಣ್ಣ ಆಗ್ಬೇಕು? ಇಲ್ಲ, ಮಾವ ಆಗ್ಬೇಕು. ನಮಗೆ ಮಾವ ಆಗ್ಬೇಕು. ಓಕೆ, ಅಷ್ಟು ದೊಡ್ಡ ಜಾನಪದ ಕಲಾವಿದರು. ಅವರಿಗೆ ಅವರ ಕೊಡುಗೆ ಅಪಾರ ಇದೆ. ಅವರ ಕುಟುಂಬದಿಂದ ನೀವು ಬಂದಿರೋದು ನಮ್ಗಂತೂ ಬಹಳ ಖುಷಿ ಆಯ್ತು. ಅವ್ರ ಬಗ್ಗೆ 2 ಮಾತು ಹೇಳ್ಬೋದಾ? ಮಾತಾಡಿ. ಕಂಸಾಳೆ ಮಹಾದೇವಯ್ಯ ಅಂತ ಅಂದ್ರೆ 70ನೇ ಇಸ್ವಿ, 80ನೇ ಇಸ್ವಿ, 90, 2000ವರೆಗೆ ಜಾನಪದ ಪ್ರಕಾರಗಳಲ್ಲಿ ಒಂದಾದಂಥ ಕಂಸಾಳೆ ಅನ್ನೋ ಕಲೆಯಲ್ಲಿ ಮೇರು ಸಾಧನೆಯನ್ನು ಸಾಧಿಸಿದಂಥವ್ರು ಮೈಸೂರು ಭಾಗದಲ್ಲಿ ಹಳ್ಳಿಗಾಡಿನಿಂದ ಬಂದು ವರ್ಣಕ್ಷೇತ್ರದವರು. CM ಸಿದ್ದರಾಮಯ್ಯವರು ಈಗ ಅವರಲ್ಲ, ಅವ್ರ ಕ್ಷೇತ್ರದವರು, ಅವರ ಸಂಬಂಧಿಕರು ಕೂಡ. ಸಿದ್ದರಾಮಯ್ಯನವರು ಕೂಡ ಜಾನಪದ ವೀರ ಮಕ್ಕಳು ಕುಣಿತವನ್ನು ಆಡಬಲ್ಲಂತವ್ರು ಆಗಿರೋದು ನಮ್ಮಂತ ಜನಪದ ಕಲಾವಿದರಿಗೆ ಇನ್ನೂ ಖುಷಿ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವರು ಜನಪದ ಕಲಾವಿದರು ಅಂತ. ನೋಡಿದೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೀರ ಮಕ್ಕಳು ಕುಣಿತ ಹಾಡನ್ನು ಆಡ್ತಾರೆ. ಅವರು ತುಂಬಾ ಸುಶ್ಯವಾಗಿ ಹಾಡಾಡ್ತಾರೆ ಸಿದ್ದರಾಮಯ್ಯನವರು. ಕಂಸಾಳೆ ಮಹಾದೇವನವರು 1984ರಲ್ಲಿ ವಿಶ್ವಮಟ್ಟಕ್ಕೆ ತಗೊಂಡೋದಂಥವ್ರು ಜನಪದ ಕಂಸಾಳೆನ ರಷ್ಯಾ, ಟ್ಯುನಿಷಿಯಾ, ಆಫ್ರಿಕಾದಲ್ಲೆಲ್ಲ. 84ನೇ ಇಸ್ವಿನಲ್ಲಿ ರಾಜೀವ್ ಗಾಂಧಿಯಿಂದ ಪುರಸ್ಕಾರ ಪಡೆದಂಥವ್ರು. 89ರಲ್ಲಿ ದಸರಾದಲ್ಲಿ
ದಸರಾ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದರು. 1992ರಲ್ಲಿ ಅವ್ರಿಗೆ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಆಯಿತು. 93ರಲ್ಲಿ ಅವ್ರಿಗೆ ಜಾನಪದ ಅಕಾಡೆಮಿಯಿಂದ ಜಾನಪದ ಶ್ರೀ ಪ್ರಶಸ್ತಿನೂ ದೊರಕದಂತಾಯಿತು. ನಾವು ಅವ್ರ ಪರಂಪರೆನ ಮುಂದುವರಿಸ್ಕೊಂಡು ಈಗಿನವರೆಗೂ ನಾವು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಮಾಡ್ಕೊಂಡು ಕಂಸಾಳೆ ಕಲಾ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ನಮ್ದು ಹೆಗ್ಗಳಿಕೆ ಏನಂತಂದರೆ 3 ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವರು, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು 3 ಮುಖ್ಯಮಂತ್ರಿಗಳಿಗೆ ಕಂಟಿನ್ಯೂಯಸ್ ಆಗಿ ದಸರಾದಲ್ಲಿ ಭಾಗವಹಿಸಿದಂಥದ್ದು ಹೆಗ್ಗಳಿಕೆ ನಮ್ಮದು ಕಲಾ ಪ್ರದರ್ಶನ. ಬಹಳ ಖುಷಿ ಆಯ್ತು. ಈಗ ಈಗಿನ ಈ ಸೋಷಿಯಲ್ ಮೀಡಿಯಾ ಟ್ರೆಂಡು ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮ್ಮ ಜನಪದ ಕಲೆಗಳು ನಶಿಸಿ ಹೋಗ್ತಾ ಇದೆಯೇನೋ, ನಮ್ಮ ಮಕ್ಕಳು ಅದನ್ನೆಲ್ಲ ಬಿಟ್ಬಿಟ್ರೇನೋ, ಅದ್ರ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ವೇನೋ ಅನ್ನೋವಾಗ ಈಗ ಶ್ರೀಬಂತ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅನ್ನೋದು ಬಹಳ ಖುಷಿ ಆಯ್ತು. ಸೊ ಇಂಟ್ರೆಸ್ಟ್ ನಿನ್ಗೆ ಶ್ರೀಬಂತ್? ಹೌದಾ, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಹೌದಾ, ಓಕೆ. ಬಹಳ ಖುಷಿ ಆಯ್ತು ನಿಮ್ಮ ಕುಟುಂಬದ ಬಗ್ಗೆ, ಜೊತೆಗೆ ಅವ್ರ ಬಗ್ಗೆ ಮತ್ತೊಂದ್ಸಲ ನಾವು ಮೆಲುಕು ಹಾಕ್ತಂಗೆ ಆಯ್ತು. ನಿಮಗೂ ಕೂಡ ಮತ್ತೊಂದ್ಸಲ ಸಿನಿ ಕ್ವಿಜ್ಗೆ ಸ್ವಾಗತ. ವೆರಿ ಆಲ್ ದ ಬೆಸ್ಟ್. ಓಕೆ, ನಾನು 4ನೇ ಕುಟುಂಬ, ಚಿಲಿಪಿಲಿ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಅನಿತಾ ಹೆಗಡೆ ಅಂತ. ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಿಂದ ಬಂದಿದ್ದೀನಿ. ಇವಾಗ ನಾನು ಬೆಂಗಳೂರಲ್ಲೇ ಇರೋದು. ಇವರು ಹೇಮಾ, ನಂತರ ರಮೇಶ್ ಆ್ಯಂಡ್ ಮುರುಗಪ್ಪ ಅವರು. ನಾವು 4 ಜನ ಈ ಕುಟುಂಬದಿಂದ. ಚಿಲಿಪಿಲಿ ಅಂತ ಏನು, ಚಿಲಿಪಿಲಿ ಅಂತ ಇರ್ತೀರಾ ಯಾವಾಗಲೂ? ಚಿಲಿಪಿಲಿನೇ ಒಂಥರ ಎಲ್ಲರೂ ಒಂಥರ ಚಿಲಿಪಿಲಿಯಾಗೆ ಕುಟುಂಬವಾಗಿದ್ದೀವಿ ಇಲ್ಲಿ. ಸೊ ಅದೇ ರೀತಿ ಕಾರ್ಯಕ್ರಮದುದ್ದಕ್ಕೂ ಚಿಲಿಪಿಲಿ ಅಂತ ಇದೆ, ಆಯ್ತಾ? ಖಂಡಿತ ಖಂಡಿತ. ಓಕೆ, ನಿಮಗೂ ಕೂಡ ವೆಲ್ಕಮ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಇಲ್ಲಿಗೆ 4 ಕುಟುಂಬಗಳ ಪರಿಚಯ ಆಗಿದ್ದಾಯ್ತು. ಸೊ ಆಟನ ಶುರು ಮಾಡೋಣ ಅಲ್ಲ? ಆಟ ಶುರು ಮಾಡೋಣ. ಆಟ ಆಡೋದಕ್ಕೆ ರೆಡಿ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೊದಲನೇ ಸುತ್ತು ಅದಲ್ ಬದಲ್. ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ಓಕೆ, ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ಸಂ ದ ಹೆ ಸ ನು ರ ನು. ಹೆಣ್ಣು ಸಂಸಾರದ ಕಣ್ಣು. ಎಲ್ಲ ಹೆಣ್ಮಕ್ಳೇ ಇದ್ದೀರಾ ನೋಡಿ, ನಿಮಗೆ ಸಿಕ್ಕಿದೆ ಅದೇ ರೀತಿ. ಹೆಣ್ಣು ಸಂಸಾರದ ಕಣ್ಣು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಕಣ್ಣುಗಳಾಗೆ ಕಾಪಾಡ್ತಾ ಇದ್ದೀರಾ ಸಂಸಾರನ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ತ ಈ ಮಾ ಕ ನ ಚಿ ನಂ. ಇದು ಹಾಡಿನ ಸಾಲು. ಕಣ್ಣಂಚಿನ ಮಾತಲ್ಲಿ. ಅದು ಈ ಬೇರೆ ಇದೆ ನೋಡಿ, ಅದು ಕಣ್ಣಂಚಿನ ಮಾತಲ್ಲಿ. ಕಣ್ಣಂಚಿನ ಈ ಮಾತಲ್ಲಿ. ಕಣ್ಣಂಚಿನ ಈ ಮಾತಲ್ಲಿ. ಓಕೆ, ಕಣ್ಣಂಚಿನ ಈ ಮಾತಲ್ಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಮುಂದಕ್ಕೆ ಹೋಗೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ವ ಶಿ ಹೋ ಳಿ ನ ಹ ನೆ ಳ ಜು ಮಂ. ಇದು ವ್ಯಕ್ತಿಯ ಹೆಸರು. ಸರ್ನೇಮ್ ಇರುತ್ತೆ, ಇನ್ಶಿಯಲ್ ಇರುತ್ತೆ, ಅಥವಾ ಊರಿನ ಹೆಸರು ಇರುತ್ತೆ. ನಿಮ್ಮ ಉತ್ತರ? ಓಕೆ, ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಇವರು ಸುಪ್ರಸಿದ್ಧ ನಟಿ. 2ನೇ ಸುಳಿವು ಮಂಜುಳಾ ಹೆಸರಿನಲ್ಲಿ ಫೇಮಸ್. ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಹೇಳಿ. ಹೊನ್ನೇನಹಳ್ಳಿ ಮಂಜುಳಾ ಶಿವಣ್ಣ ಅಂತ. ಉಳಿದವರು ಉತ್ತರನ ಗೆಸ್ ಮಾಡ್ತಾ ಇದ್ದಾರೆ. ಸರಿಯಾದ ಉತ್ತರ ಹೊನ್ನೇನಹಳ್ಳಿ ಶಿವಣ್ಣ ಮಂಜುಳಾ. ಯಾಕಂದ್ರೆ ಅವ್ರದ್ದು HS ಮಂಜುಳಾ ಅಂತ ಇರುತ್ತಲ್ವಾ, ಇನ್ಶಿಯಲ್ ಅಬ್ರಿವೇಷನ್. ಓಕೆ, ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ. ಅದು ಮಂಜುಳಾ ಶಿವಣ್ಣ ಗೊತ್ತಾಯ್ತು, ಆ ಮಧ್ಯದ ಗೊತ್ತಾಗ್ಲಿಲ್ಲ, ಊರು ಗೊತ್ತಾಗ್ಲಿಲ್ಲ. ಓಕೆ, 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಕದಂ ಕುಟುಂಬ ರೆಡಿ ಇದ್ದೀರಾ?
ಕದಂ ಕುಟುಂಬಕ್ಕೆ ಮೊದಲನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಶ್ವ ದೇ ಹ ಮ ಪು ಲ ಜ ಫ. ಮಹದೇಶ್ವರ ಸಿನಿಮಾದ ಹೆಸರು ಮಹದೇಶ್ವರ ಪೂಜಾ ಫಲ. ಮಹದೇಶ್ವರ ಪೂಜಾ ಫಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸು ರು ಲ ಯ ತ ತ ಮು ಇ. ಸುತ್ತಮುತ್ತ ಯಾರು ಇಲ್ಲ. ಸುತ್ತಮುತ್ತ ಯಾರೂ ಇಲ್ಲ. ಎಲ್ಲರೂ ಇದೀವಲ್ಲ. ಸುತ್ತಮುತ್ತ ಯಾರು ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ ಬ ದ ಡ ಮ ಕೊಂ ರ ಸು. ಕೋದಂಡರಾಮ ಸುಬ್ಬರಾಮ ಕೋದಂಡ ಗೊತ್ತಾಗ್ತಾ ಅಲ್ವಾ? ಇಲ್ಲ, ಗೊತ್ತಾಗ್ತಾ ಇಲ್ಲ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಸುಪ್ರಸಿದ್ಧ ನಿರ್ದೇಶಕರು. ನಿಮ್ಮ ಎರಡನೇ ಸುಳಿವು ಕಳ್ಳ ಕುಳ್ಳ ಇವರದ್ದೇ ನಿರ್ದೇಶನದ ಚಿತ್ರ. ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ, ಈಗ ಸರಿಯಾದ ಉತ್ತರ ನೋಡ್ಬೇಡ. ಕೊಂಡ ಸುಬ್ಬರಾಮದಾಸ್, KSR ದಾಸ್ ಅವರ ಸಂಪೂರ್ಣ ನಾಮಧೇಯ ಅದು. ಮೂರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದರು. ಕಂಸಾಳೆ ಮಹದೇವಯ್ಯ ಕುಟುಂಬ ರೆಡಿ ಇದ್ದೀರಾ? ಕಂಸಾಳೆ ಮಹದೇವಯ್ಯ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡು ಓಂ ಪ ನ ಎ ರು ಗು ದೇ ರ. ಸಂಗಂಪಣ್ಣ ಒಂದೇ ರೂಪ ಎರಡು ಗುಣ. ಒಂದೇ ರೂಪ ಎರಡು ಗುಣ. ಒಂದೇ ರೂಪ ಎರಡು ಗುಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಯ ದ ವೆ ಅಂ ಲು ಚೆ ಕೆ ಮೊ ಗ. ಇದು ಹಾಡಿನ ಹೆಸರು, ಹಾಡಿನ ಸಾಲು. ಚೆಲುವೆಯಂದೆಯ ಮೊಗಕ್ಕೆ. ಚೆಲುವೆಯ ಅಂದದ ಮೊಗಕ್ಕೆ. ಹಾಡಿನ ರೂಪದಲ್ಲಿ ಹೇಳ್ಬಿಡಿ. ಓಕೆ, ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, 40 ಅಂಕನ ಗಳಿಸಿದರೆ. ಈಗ ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರು ಟು ತಿ ಪ ಜು ಮ ರ ರ ಜು ರ ಹ ಸಿಂ ನ ರ. ತಿಪಟೂರು ನರಸಿಂಹರಾಜು. ಇನ್ನು ಅಕ್ಷರಗಳಿದೆ. ಮಹಾರಾಜು. ಮಹಾರಾಜು. ತಿಪಟೂರು ನರಸಿಂಹ ರಾಮರಾಜು. ತಿಪಟೂರು ನರಸಿಂಹ ರಾಮರಾಜು. ತಿಪಟೂರು ನರಸಿಂಹ ರಾಮರಾಜು. ಉತ್ತರ ಕರೆಕ್ಟ್ ಆಗಿದೆಯಾ? ತಿಪಟೂರು ರಾಮರಾಜು ನರಸಿಂಹರಾಜು. ಇನ್ನ ಕೆಲವು ಅಕ್ಷರಗಳಿತ್ತು. ಓಕೆ, ಇದು ನರಸಿಂಹರಾಜು ಅವರ ಪೂರ್ಣ ನಾಮಧೇಯ. ಸ್ವಲ್ಪ ಬಿಟ್ಬಿಟ್ರಿ ಅಕ್ಷರಗಳನ್ನ. ಸೊ ಮೂರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ಇನ್ನ ಲಾಸ್ಟ್ ಕುಟುಂಬ ಚಿಲಿಪಿಲಿ ಕುಟುಂಬ ರೆಡಿ ಇದ್ದೀರಾ? ಓ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಚಿಲಿಪಿಲಿ ಕುಟುಂಬಕ್ಕೆ ಅದಲ್ ಬದಲ್ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಳು ಪ ಗ ರು ಥಿ ಪ ತಿ ಅ ಅ. ಅಪರೂಪದ ಅತಿಥಿಗಳು.
ಅಪರೂಪದ ಅತಿಥಿಗಳು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೋ ಮ ನ ತೇ ಥ ತಿ ನಂ ಮು ತೊಂ ದು ಮಾ. ಇದು ಹಾಡಿನ ಸಾಲು. ಈಸಿ ಆಗಿದೆ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ತಾಳಕ್ಕೆ ತಕ್ಕಂತೆ ನಡೆಯಬೇಕು, ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ. ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಬ ಯಾ ಸ ಜ ಪ ವ್ಯಕ್ತಿಯ ಹೆಸರು. ಯಾಸ ಬಸಪ್ಪ. ಹಾ, ಸುಳಿವು ತಗೋತೀರಾ? ಈಸಿ ಆಗಿದೆ. ಸುಳಿವು ಒಂದು ಸುಳಿವು. ನಿಮ್ಮ ಮೊದಲನೇ ಸುಳಿವು ಹೆಸರಾಂತ ಕಲಾವಿದೆ ಇವರು. ಎರಡನೇ ಸುಳಿವು ಭಕ್ತ ಪ್ರಹ್ಲಾದ ಇವರ ನಟನೆಯ ಮೊದಲ ಸಿನಿಮಾ. ಈಸಿ ಆಗಿದೆ. ಗೊತ್ತಾಗ್ಲಿಲ್ವಾ? ಜಯ ಬಸಪ್ಪ. ಜಯ ಬಸಪ್ಪ. ಜಯ ಬಸಪ್ಪ. ಜಯ ಬಸಪ್ಪ ಅಂತ ಸುಳಿವನ್ನ ತಗೊಂಡು ಉತ್ತರ ಕೊಟ್ಟಿದ್ದಾರೆ. ಬಸಪ್ಪ ಜಯ, ಬಿ ಜಯ ಅವರ ಪೂರ್ಣ ಹೆಸರು. ಎಲ್ರಿಗೂ ಕೂಡ ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ದೊಡ್ಡ ಹೆಸರಿದ್ರು ಕನ್ಫ್ಯೂಸ್ ಆಯ್ತು, ಚಿಕ್ಕದಿದ್ರು ಕನ್ಫ್ಯೂಸ್ ಆಯ್ತು. ಎಲ್ಲರೂ ಕೂಡ ಈ ಸುತ್ತಿನಲ್ಲಿ 40 ತಗೊಂಡಿದ್ದೀರಾ ಅಲ್ಲ? ಓಕೆ, ನೀವು ಕೂಡ ಗಳಿಸಿರೋದು 40 ಅಂಕಗಳು. ಓಕೆ, ಇವಾಗ ಎರಡನೇ ಸುತ್ತಿಗೆ ಹೋಗ್ಬಿಡೋಣ. ಎರಡನೇ ಸುತ್ತು ನಕ್ಷತ್ರ. ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ಆರತಿ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಜೇನುಗೂಡು ಕುಟುಂಬಕ್ಕೆ ಆರತಿಯವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆರತಿಯವರು ಒಟ್ಟು ನಟಿಸಿದ ಸಿನಿಮಾಗಳ ಸಂಖ್ಯೆ ಎಷ್ಟು? ನಿಮ್ಮ ಮೊದಲ ಆಯ್ಕೆ 125 ಸಿನಿಮಾ. ಎರಡನೇ ಆಯ್ಕೆ 163 ಸಿನಿಮಾ. ನೂರ 125 ಸಿನಿಮಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಆರತಿ ಈವರೆಗೂ ಒಟ್ಟು 125 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಆರತಿಯವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಎಷ್ಟು ಚಿತ್ರಗಳಲ್ಲಿ ಆರತಿ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ 12 ಸಿನಿಮಾ. ಎರಡನೇ ಆಯ್ಕೆ 8 ಸಿನಿಮಾ. ಹನ್ನೆರಡು ಸಿನಿಮಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಗೆಸ್ ಮಾಡ್ತಾ ಇದ್ರೆ ಎಲ್ಲ ಕರೆಕ್ಟ್ ಆಗ್ತಾ ಇದೆ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಒಟ್ಟು 12 ಚಿತ್ರಗಳಲ್ಲಿ ಆರತಿ ನಟಿಸಿದ್ದಾರೆ. 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕೂಡ ಕೌಂಟೆ ಕೇಳ್ತಾರಾ ಅಂತ ಯೋಚನೆ ಇರ್ತೀನಿ. ಆರತಿಯವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆರತಿ ನಟನೆಯ ಪೆದ್ದ ಗೆದ್ದ ಸಿನಿಮಾ ರಿಲೀಸ್ ಆದ ವರ್ಷ ಯಾವುದು? ಮೊದಲನೇ ಆಯ್ಕೆ 1988. ಎರಡನೇ ಆಯ್ಕೆ 1982.
ಎಂಬತ್ತೆರಡು 1982 ಅಂತ ಉತ್ತರ ಕೊಟ್ಟಿದ್ದಾರೆ. ಸರಿಯಾಗಿದೆ. ಭಾರ್ಗವ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾವಿದು. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 60 ಅಂಕನ ಗಳಿಸಿದ್ದೀರಾ. ಓಕೆ, ಇವಾಗ ನೀವು 4 ಜನ ಗುಲಾಬಿ ಮುಡ್ಕೊಂಡಿದ್ದೀರಲ್ಲ, ನಿಮ್ಮ ಹತ್ರ ಬಂದು ಯಾರಾದ್ರೂ ಹಾಡು ಹೇಳಿದಾರ ಅಂತ. ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲಿದ ಬೇರೆ ಅವ್ರುಗಳು ಹೇಳಿದ್ದಾರೆ ಅಷ್ಟೇ. ಓಕೆ, ಆರ್ತಿ ಅವರವ್ರಿಗೆ ಲಕ್ಕಿ ಆದ್ರು 60 ಅಂಕನ ಗಳಿಸಿದ್ರ. ಸೂಪರ್, ಥ್ಯಾಂಕ್ ಯು. ಓಕೆ, ನಮ್ಮ ಮುಂದಿನ ಕುಟುಂಬ ಕದಂ ಕುಟುಂಬ ರೆಡಿ ಇದ್ದೀರಾ? ರಿಷಬ್ ಶೆಟ್ಟಿ. ಬೊಗಸೆ ತುಂಬಾ ಆಸೆ ನೀಡುವೆ. ಕದಂ ಕುಟುಂಬಕ್ಕೆ ರಿಷಬ್ ಶೆಟ್ಟಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಿಷಬ್ ಶೆಟ್ಟಿ ಅವರ ಹುಟ್ಟಿದ ದಿನ ಯಾವುದು? ನಿಮ್ಮ ಮೊದಲ ಆಯ್ಕೆ ಜುಲೈ 7, ಎರಡನೇ ಆಯ್ಕೆ ಜುಲೈ 13. ಜುಲೈ 7. ಜುಲೈ 7 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. 1983 ಜುಲೈ 7ರಂದು ಕೆರಾಡಿಯಲ್ಲಿ ಜನಿಸಿದ್ರು ರಿಷಬ್ ಶೆಟ್ಟಿ. 20 ಅಂಕನ ಗಳಿಸಿದ್ರೆ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ರಿಷಬ್ ಶೆಟ್ಟಿ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ರಿಕ್ಕಿ ಸಿನಿಮಾಗೆ ರಿಷಬ್ ಶೆಟ್ಟಿ ನಿರ್ದೇಶಕರ ಅಥವಾ ನಟರ? ನಿಮ್ಮ ಮೊದಲ ಆಯ್ಕೆ ನಿರ್ದೇಶಕ, ಎರಡನೇ ಆಯ್ಕೆ ನಿರ್ದೇಶಕ ಮತ್ತು ನಟ. ನಿರ್ದೇಶಕ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ನಿರ್ದೇಶಕ ಮತ್ತು ನಟ, ಅವರೇ ನಿರ್ದೇಶಿಸಿ ನಟಿಸಿರುವಂತಹ ಸಿನಿಮಾ ರಿಕ್ಕಿ. ರಕ್ಷಿತ್ ಶೆಟ್ಟಿ ನಾಯಕನಾಗಿ ನಟಿಸಿರುವ ರಿಕ್ಕಿ ಸಿನಿಮಾಗೆ ನಿರ್ದೇಶನದ ಜೊತೆಗೆ ಪಾತ್ರವನ್ನೂ ಮಾಡಿದ್ದಾರೆ ರಿಷಬ್. ಸಾನ್ನಿಧ್ಯ ಚೀಟಿ ಎತ್ತದಲ್ಲ, ಆನ್ಸರ್ ಹೇಳ್ಕೊಡ್ಬೇಕು. ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ರಿಷಬ್ ಶೆಟ್ಟಿ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ರಿಕ್ಕಿ, ಎರಡನೇ ಆಯ್ಕೆ ಕಿರಿಕ್ ಪಾರ್ಟಿ. ರಿಕ್ಕಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿ. ರಿಕ್ಕಿ ಮತ್ತು ಕಿರಿಕ್ ಪಾರ್ಟಿ ಒಂದೇ ವರ್ಷದಲ್ಲಿ ತೆರೆ ಕಂಡ ಚಿತ್ರಗಳು, ಆದರೆ ಮೊದಲು ಬಿಡುಗಡೆಯಾಗಿದ್ದು ರಿಕ್ಕಿ. 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 40 ಅಂಕನ ಗಳಿಸಿದ್ದೀರಾ. ಓಕೆ, ಕಂಸಾಳೆ ಮಹಾದೇವ ಕುಟುಂಬ ರೆಡಿದ್ದೀರಾ? ಶಶಿಕುಮಾರ್. ಕಂಸಾಳೆ ಮಹದೇವಯ್ಯ ಕುಟುಂಬಕ್ಕೆ ಶಶಿಕುಮಾರ್ ಅವರ ಕುರಿತಾದಂತಹ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಚಿತ್ರದ ಮೂಲಕ ಶಶಿಕುಮಾರ್ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು? ಮೊದಲ ಆಯ್ಕೆ ಇಂದ್ರಜಿತ್, ಎರಡನೇ ಆಯ್ಕೆ ಚಿರಂಜೀವಿ ಸುಧಾಕರ್. ಆಪ್ಷನ್ ಎ ಇಂದ್ರಜಿತ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅಯ್ಯೋ ತಪ್ಪಾಗಿದೆ. ಸರಿಯಾದ ಉತ್ತರ ಚಿರಂಜೀವಿ ಸುಧಾಕರ್. ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದ ಚಿರಂಜೀವಿ ಸುಧಾಕರ್ ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಎರಡನೇ ಪ್ರಶ್ನೆಗೆ ಹೋಗೋಣ. ಶಶಿಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಶಿಕುಮಾರ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದು ಯಾವ ಕ್ಷೇತ್ರದಿಂದ? ಮೊದಲನೇ ಆಯ್ಕೆ ಚಿತ್ರದುರ್ಗ, ಎರಡನೇ ಆಯ್ಕೆ ಕೋಲಾರ. ಚಿತ್ರದುರ್ಗ ಅಂತ ಆಪ್ಷನ್ಗಿಂತ ಮುಂಚೆನೆ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸರಿ. 13ನೇ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದರೂ ಆಗಿದ್ರು ಶಶಿಕುಮಾರ್. ಈಗ ಮೂರನೇ ಪ್ರಶ್ನೆ ನೋಡೋಣ. ಶಶಿಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಶಶಿಕುಮಾರ್ ಪುತ್ರನ ಹೆಸರೇನು? ಮೊದಲನೇ ಆಯ್ಕೆ ರಕ್ಷಿತ್ ಶಶಿಕುಮಾರ್, ಎರಡನೇ ಆಯ್ಕೆ ಅಕ್ಷಿತ್ ಶಶಿಕುಮಾರ್. ಆಪ್ಷನ್ ಬಿ ನಾ? ಆಪ್ಷನ್ ಎ ರಕ್ಷಿತ್ ಶಶಿಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ
ತಪ್ಪಾಗಿದೆ. ಸರಿಯಾದ ಉತ್ತರ ಅಕ್ಷಿತ್ ಶಶಿಕುಮಾರ್. ಅಕ್ಷಿತ್ ಶಶಿಕುಮಾರ್ ಆಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ ಶಶಿಕುಮಾರ್ ಪುತ್ರ ಆನಂತರ ಆದಿತ್ಯ ಶಶಿಕುಮಾರ್ ಅಂತ ಬದಲಾಯಿಸಿಕೊಂಡಿದ್ದಾರೆ. ಸೊ 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 20 ಅಂಕನ ಗಳಿಸಿದ್ದೀರಾ. ಉತ್ತರ ತಪ್ಪಾದ್ರೂ ಪರವಾಗಿಲ್ಲ, ಒಂದು ಹಾಡಿನ ಮೂಲಕ ನಮ್ಮೆಲ್ಲರನ್ನು ಖುಷಿ ಪಡಿಸಿ ಸರ್. ನಿಮ್ಗೆ ಯಾವ್ದು ಇಷ್ಟನೋ ಹೇಳಿ. ಅಣ್ಣವ್ರದ ಅದೇ ಹೇಳಿ, ಜಾನಪದ ಗೀತೆನ ಹಾಡಿ. ಹಾ ಹೇಳಿ ಹೇಳಿ. ಉಘೇ ಮಾತ್ಮಲೆಯ ಉಘೇ ಮಲಗಾಳ ನೋಡಯ್ಯ ಮಹಾದೇವ ಒಳ್ಳೆ ಹುಲಿ ಮ್ಯಾಲೆ ಬರುವಾದ ಚಂದವ ನೋಡಯ್ಯ ಮಲೆಯಲ್ಲಿ ಮಹಾದೇವ ಬರುವ ಮಾಯಾವ ನೋಡಯ್ಯ ಮಲಗಾಳ ನೋಡಯ್ಯ ಒನ್ನೇ ಗಿಡಗಾಳ ನೋಡಯ್ಯ ಮಲೆಯಲ್ಲಿ ಮಹಾದೇವ ಬರುವ ಮಾಯಾವ ನೋಡಯ್ಯ ಅಯ್ಯ ಕೋಗಿಲೆ ಎದ್ದು ಕೊಂಬೆಯನೇರಿ ಒಳ್ಳೆ ಕೂಗುತ್ತಾವೆ ಮಹಾದೇಶೂರನ ರಾಗವೆತ್ತಿದ್ದುಂಡು ಮಹಾದೇವನ ಬೇಡುತ್ತಾವೆ ನೋಡಿ ಮಲಗಾಳ ನೋಡಯ್ಯ ಒನ್ನೇ ಗಿಡಗಾಳ ನೋಡಯ್ಯ ಮಲೆಯಲ್ಲಿ ಮಾದಪ್ಪ ಬರುವ ಮಾಯಾವ ನೋಡಯ್ಯ. ಸೂಪರ್ ಸರ್. ಏನಂದ್ರೆ ಜನಪದರಿಗೆ ಆಡ ಶುರು ಮಾಡೋದು ಗೊತ್ತಿರ್ತದ ಅಷ್ಟೇ, ನಿಲ್ಸೋದ್ ಗೊತ್ತಿರಲ್ಲ, ಗೊತ್ತಿರೋದಿಲ್ಲ. ಅದು ಕಳ್ಕೊಂಡು ಹೋಯ್ತಾ ಇದ್ದೀವಿ. ಇದೆಲ್ಲ ನಮ್ಗೆ ಹೇಳಿ ಹೇಳಿ ನಾವೇನೇ ಒಂದ್ 4 ನುಡಿ ಬಂದ ತಕ್ಷಣ ನಿಲ್ಲಿಸ್ಬಿಡ್ತೀವಿ. ತುಂಬಾ ಅದ್ಭುತವಾಗಿ ಹಾಡಿದ್ರಿ ಸರ್. ಆ ಪಿಚ್ಚು, ಆ ವಾಯ್ಸು ತುಂಬಾನೇ ಚೆನ್ನಾಗಿತ್ತು. ಸೂಪರ್. ಕಂಸಾಳೆ ಶೈಲಿ ಮೇಡಮ್. ಹೌದು ಹೌದು. ಓಕೆ, ನೆಕ್ಸ್ಟ್ 2 ಸುತ್ತುಗಳಿಗೂ ನಿಮ್ಗೆ ಆಲ್ ದ ಬೆಸ್ಟ್. ಚಿಲಿಪಿಲಿ ಕುಟುಂಬ ರೆಡಿ ಇದ್ದೀರಾ? ಅಯ್ಯೋ ವಿಧಿಯೇ ಇದೇನು ದುರ್ವಿಧಿಯೇ. ನಾಗಭೂಷಣ್. ಅಯ್ಯೋ ವಿಧಿಯೇ ಇದೇನು ದುರ್ವಿಧಿಯೇ. ಚಿಲಿಪಿಲಿ ಕುಟುಂಬಕ್ಕೆ ನಾಗಭೂಷಣ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾಗಭೂಷಣ್ ನಟನೆಯ ಪೆಟ್ರೋಮ್ಯಾಕ್ಸ್ ಸಿನಿಮಾದ ನಿರ್ದೇಶಕ ಯಾರು? ಮೊದಲ ಆಯ್ಕೆ ವಿಜಯ್ ಪ್ರಸಾದ್, ಎರಡನೇ ಆಯ್ಕೆ ಉಮೇಶ್ ಕೃಪಾ. ಉಮೇಶ್ ಕೃಪಾ. ಬಿ ಉಮೇಶ್ ಕೃಪಾನ? ಉಮೇಶ್ ಕೃಪಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ವಿಜಯ್ ಪ್ರಸಾದ್ ಸರಿಯಾದ ಉತ್ತರ. ಟಗರು ಪಲ್ಯ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಉಮೇಶ್ ಕೃಪಾ. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ನಾಗಭೂಷಣ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್ ನಟನೆಯ ಯಾವ ಚಿತ್ರದಲ್ಲಿ ನಾಗಭೂಷಣ್ ನಟಿಸಿದ್ದಾರೆ? ಮೊದಲ ಆಯ್ಕೆ ಯುವರತ್ನ, ಎರಡನೇ ಆಯ್ಕೆ ಪೃಥ್ವಿ. ಪೃಥ್ವಿ. ಪೃಥ್ವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಸರಿಯಾದ ಉತ್ತರ ಯುವರತ್ನ. ಯುವರತ್ನ ಸಿನಿಮಾದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದಾರೆ ನಾಗಭೂಷಣ್. ಮುರುಗಪ್ಪ ಅವ್ರು ಹೇಳ್ಕೊಟ್ಟಿದ್ರೆ ಹಿಂಗೆ ಆಗ್ತಾ ಇರ್ಲಿಲ್ಲ ಅಲ್ಲ. ನಾಗಭೂಷಣ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾಗಭೂಷಣ್ ಮೂಲತಃ ಎಲ್ಲಿಯವರು? ನಿಮ್ಮ ಮೊದಲನೇ ಆಯ್ಕೆ ಬೆಂಗಳೂರು, ಎರಡನೇ ಆಯ್ಕೆ ಮೈಸೂರು. ಇದು ಮೈಸೂರು ಇರಬಹುದು ಅಂತ. ಮೈಸೂರು 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 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಮೈಸೂರು ಮೂಲದವರು ನಾಗಭೂಷಣ್. ಓಕೆ, 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದೆ. ಓಕೆ, ಇಲ್ಲಿಗೆ 2 ಸುತ್ತುಗಳು ಮುಕ್ತಾಯವಾಗಿದೆ. 3ನೇ ಸುತ್ತಿಗೆ ಹೋಗೋಣ ಅಲ್ಲ? ಓಕೆ, 3ನೇ ಸುತ್ತನಾಡೋದಕ್ಕೆ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. 3ನೇ ಸುತ್ತಿಗೆ ಹೋಗೋಣ. 3ನೇ ಸುತ್ತು ಚಿತ್ರ ಜಗತ್ತು. ಜೇನುಗೂಡು ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ನಟನ ಬಾಲ್ಯದ ಫೋಟೋ ಅಂತ ಹೇಳಬೇಕು. ಅರ್ಜುನ್ ಸರ್ಜಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡೂ ಚಿತ್ರಗಳನ್ನ ಸೇರಿಸಿ ಯಾವ ಸಿನಿಮಾದ ಹೆಸರಾಗತ್ತೆ ಅಂತ ಹೇಳಬೇಕು.
ಗೊತ್ತಾಗ್ತಾ ಇಲ್ವಾ? ದೇವರಕೊಂಡನು. ಯಾರಾದ್ರೂ ಹೇಳ್ತೀರಾ? ರೋಡ್ ರೋಮಿಯೋ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ದೂರದರ್ಶನ ಸರಿಯಾದ ಉತ್ತರ. ಬಂದಿತ್ತು ಅವಾಗೆ. ಅವಾಗಲೇ ಬಂದಿತ್ತು, ಅದೇ ಉತ್ತರ. ಓಕೆ, ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ನಟ ಯಾರು ಅಂತ ನೀವು ಗೆಸ್ ಮಾಡಿ ಹೇಳಬೇಕು. ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನನಗೆ ಒಂದ್ಸಲ ಕನ್ಫ್ಯೂಸ್ ಆಗೋಯ್ತು, ಇದು ರಾಜ್ಕುಮಾರ್ ಅವರ ಅಂತ. ಕರೆಕ್ಟಾಗಿ ನೋಡ್ಬೇಕಿತ್ತು. ಸೊ 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಓಕೆ, ಕದಂ ಕುಟುಂಬ ರೆಡಿ ಇದ್ದೀರಾ? ಕದಂ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಯಾವ ನಟನ ಬಾಲ್ಯದ ಫೋಟೋ ಅಂತ ಹೇಳಬೇಕು. ಶ್ರೀಮುರಳಿ. ನಿಮ್ಮ ಉತ್ತರ? ಶ್ರೀಮುರಳಿ. ಶ್ರೀಮುರಳಿ. ಶ್ರೀಮುರಳಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸೃಜನ್ ಲೋಕೇಶ್. ಓಕೆ, ಉತ್ತರ ತಪ್ಪಾಗಿದೆ. ಈಗ ಎರಡನೇ ಪ್ರಶ್ನೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಎರಡು ಚಿತ್ರಗಳನ್ನ ಸೇರಿಸಿ ಯಾವ ಸಿನಿಮಾದ ಹೆಸರಾಗತ್ತೆ ಅಂತ ಹೇಳಬೇಕು. ರಾಘವೇಂದ್ರ ಸ್ಟೋರ್ಸ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಇವರೇ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಸ್ಟೋರ್ಸ್ ಸರಿಯಾದ ಉತ್ತರ. ಓಕೆ, ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಟ? ಅನಂತ್ ನಾಗ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರಾಮಾಪುರದ ರಾವಣ ಚಿತ್ರದ ವಿಷಯ ಅದು. ಓಕೆ, 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಈ ಕಡೆ ಕಂಸಾಳೆ ಮಹದೇವಯ್ಯ ಕುಟುಂಬ ರೆಡಿ ಇದ್ದೀರಾ? ಕಂಸಾಳೆ ಮಹದೇವಯ್ಯ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಟಿ ಅಂತ ಹೇಳಬೇಕು. ನಿಮ್ಮ ಉತ್ತರ? ಹೆಸರು ಬರ್ತಾ ಇಲ್ಲ ಅಲ್ಲ ನಿನಗಾಗಿ. ಓಕೆ, ಸರಿಯಾದ ಉತ್ತರ ನೋಡೋಣ ಅಥವಾ ಪೂರ್ಣ ಹೆಸರು ನೋಡೋಣ. ಸಿಂಧು ಮೆನನ್. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಟಗರು ಪಲ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ದಾರೆ. ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟಿ ಯಾರು ಅಂತ ಹೇಳಬೇಕು. ದೀಪಿಕಾ ಪಡುಕೋಣೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನೀವು ಕೂಡ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಿ. ಚಿಲಿಪಿಲಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ಚಿಲಿಪಿಲಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಯಾವ ನಟನ ಬಾಲ್ಯದ ಫೋಟೋ? ನಿಮ್ಮ ಉತ್ತರ ಯಾರಾದ್ರೂ ಹೇಳ್ತೀರಾ? ಡಿಂಗ್ರಿ ನಾಗರಾಜ್ ಅವರ? ನೀವು? ನರಸಿಂಹರಾಜ್. ಓಕೆ, ಹಾಗಾದ್ರೆ ಒಬ್ಬೊಬ್ರು ಉತ್ತರ ಕೊಡ್ತಿದ್ದಾರೆ, ನೋಡೇ ಬಿಡೋಣ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರ.
ಹೌದು. ಓಕೆ ಓಕೆ, ಈಗ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಹುಡುಗಾಟ ಬೇರೆ ಯಾರಾದ್ರೂ ಹೇಳ್ತೀರಾ? ಜಾಲಿ ಡೇಸ್ ಐ ಥಿಂಕ್ ಅಲ್ಲ ನಂಗೆ ಅನಿಸ್ತಾ ಇದೆ, ಯಾಕಂದ್ರೆ ಅಲ್ಲಿ ಹರಳು ಇತ್ತು. ಹೌದು. ವಜ್ರಕಾಯ ನೋಡೋಣ ಸರಿಯಾದ ಉತ್ತರ ಏನು ಅಂತ. ಯುವರತ್ನ, ಅಲ್ಲೆಲ್ಲ ಯುವಕರಿದ್ರಲ್ಲ, ಯುವರತ್ನ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸಾಧು ಕೋಕಿಲ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಸಂಗಮ ಚಿತ್ರದ್ದು. ಸೊ 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 20 ಅಂಕನ ಗಳಿಸಿದ್ದೀರಾ. ಹಾಡೇನಾದ್ರೂ ಹೇಳ್ತೀರಾ ನಿಮ್ಮ ಟೀಮ್ ಅವರು? ಇವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಸರ್. ಹೇಳಿ ಸರ್. ಸ್ವಲ್ಪನೇ ಅಷ್ಟೇ ಹಾಕದ್ ಸರ್, ನಾವು ಫುಲ್ ಕಟ್ ಮಾಡ್ತೀವಿ. 2 ಲೈನ್ ಹಾಡಿ. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ಸೂಪರ್. ಹಾಡು ಹೇಳ್ತಾ ಇರ್ತಾರ ಸರ್? ಫೇಮಸ್ ನಿಮ್ಮ ಟೀಮಲ್ಲಿ. ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಇನ್ನು ಉಳಿದಿರೋದು ಒಂದೇ ಸುತ್ತು. ಓಕೆ, ಎಲ್ಲ ರೆಡಿ ಇದ್ದೀರಾ? ಓಕೆ ಓಕೆ, 4ನೇ ಸುತ್ತನ್ನ ಜೋಶಲ್ಲಿ ಆಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. 4ನೇ ಸುತ್ತಿಗೆ ಹೋಗ್ಬೇಡ. 4ನೇ ಸುತ್ತು ನಟ ಭಯಂಕರ. ಓಕೆ, ಇಲ್ಲಿ ಆಕ್ಟ್ ಮಾಡೋದಕ್ಕೆ ಜೇನುಗೂಡು ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ? ಬನ್ನಿ ಮೇಡಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯಲ್ಲಿ ಏನು ಲಿಪ್ ಮೂಮೆಂಟ್ ಇರಬಾರ್ದು. ಬಾಯಿ ಬಿಡೋ ಹಾಗಿಲ್ಲ. ನಾನು ಹೃದಯವಂತ. ಎಸ್, ಹೃದಯವಂತ ಸರಿಯಾಗಿದೆ. ಹೃದಯವಂತ 20 ಅಂಕನ ಗಳಿಸಿದಿರಾ. ಲಿಪ್ ಮೂಮೆಂಟ್ ಇರಂಗಿಲ್ಲ ಮೇಡಮ್. ಓಕೆ, ಬರೀ ಇದ್ರಲ್ಲಿ ಆಕ್ಷನ್ ಅಲ್ಲಿ ತೋರಿಸ್ಬೇಕು. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಬನ್ನಿ ಬನ್ನಿ ಮೇಡಮ್. ಹಾಂ, ಅಲ್ಲೇ ನಿಂತ್ಕೊಳ್ಳಿ. ಮಾಂಗಲ್ಯ, ಸರ, ಕರಿ, ಮಣಿ. ಎಸ್, ಮಣಿ ಉತ್ತರ ಕರೆಕ್ಟ್ ಆಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡೋ ಹಂಗಿಲ್ಲ. ಗಂಡು, ಮೀಸೆ, ರಾಜ್ಕುಮಾರ್. ರಾಜ್ಕುಮಾರ್ ಮಗ, ಉದ್ದನ್, ಅವ್ರ ಮಗ, ಎತ್ತರಕ್ಕೆ, ಮೂಗು ಉದ್ದ. ಆದ್ಮೇಲೆ ಗಿಳಿ ಮೂಗು. ಬೇರೆ ತೋರಿಸಿ. ಬೇರೆ ರಾಜ್ಕುಮಾರ್ ಕರೆಕ್ಟಾ? ಹಾಂ, ಊರಿಗೊಂದು
ಅಲ್ಲ ವಿಷ್ಣುವರ್ಧನ್ ಅಲ್ಲ, ರಾಜ್ಕುಮಾರೇ ಕರೆಕ್ಟ್. ಆಕ್ಟರ್, ದೊಡ್ಡ ಆಕ್ಟರ್. ನಿಮ್ಮ ಸುಳಿವು ಈ ರೀತಿಯಾಗಿದೆ. ದರ್ಶನ್ ಮತ್ತು ಅಂಬರೀಷ್ ಕಾಂಬಿನೇಷನ್ ನ ಚಿತ್ರ. ಇದು ಗೊತ್ತಾಯ್ತು. ಅಂಬಿ ನಿಂಗೆ ವಯಸ್ಸಾಯ್ತು. ಅಲ್ಲ ಅಲ್ಲ ಅಲ್ಲ, ಈಸಿ ಇದೆ. ಅಂಬರೀಷ್ ದರ್ಶನ್ ದರ್ಶನ್ ಅಲ್ಲ. ಕನ್ನಡದ ಹೆಸರಾಂತ ನಟರೊಬ್ಬರನ್ನು ಹಾಗೆಯೇ ಕರೆಯೋದು. ಯಾರು ಹೇಳ್ತೀರಾ? ದೊಡ್ಡ ಮನೆ, ದೊಡ್ಡ ಮನೆ. ಅಣ್ಣ ಅವರು. ಅಲ್ಲ ಅಲ್ಲ, ಅಣ್ಣ ಅವರು. ಅಂಬರೀಷ್ ಮಾಡಿರೋ ರಾಜ್ಕುಮಾರ್ ಅವ್ರನ್ನ ಅಣ್ಣ ಅವರು ಅಂತ ಕರಿತೀವಲ್ಲ. ಓಕೆ, ಚೆನ್ನಾಗಿ ಪ್ರಯತ್ನ ಪಟ್ರಿ ಮೇಡಮ್. ಓಕೆ, ಮೂರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ವೆಲ್ ಪ್ಲೇಡ್. ಓಕೆ, ಕದಂ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಹನುಮಂತ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡಂಗಿಲ್ಲ, ಹಂಗೆ ಹೇಳ್ಬಿಟ್ರೆ ಅಷ್ಟು ಡಿಸ್ಕ್ವಾಲಿಫೈ ಆಗುತ್ತೆ. ಒಪ್ಪನ್ನೇ ಮಾಡೋಂಗಿಲ್ಲ ನೀವು. ವೀರ ವೀರಾದಿ ವೀರ ವೀರ ಕಹಳೆ ಹೇಳಿ. ವೀರ ಕಹಳೆ, ವೀರ ಕಂಸಾಳೆ, ವೀರ ಕಹಳೆ, ವೀರ ಕಹಳೆ, ಕಂಸಾಳೆ, ವೀರಾದಿ ವೀರ, ವೀರಭದ್ರ, ವೀರ ಕಹಳೆ, ವೀರ ಹೃದಯ. ನಿಮ್ಮ ಮೊದಲನೇ ಸುಳಿವು ಪುನೀತ್ ರಾಜ್ಕುಮಾರ್ ನಟನೆಯ ಸಿನಿಮಾ. ಎರಡನೇ ಸುಳಿವು ನಾಡು ನುಡಿಯ ಕಾವಲುಗಾರ. ಸರಿಯಾದ ಉತ್ತರ ವೀರ ಕನ್ನಡಿಗ. ನೀವು ಮೌತ್ ಓಪನ್ ಮಾಡಂಗಿಲ್ಲ ಆಯ್ತಾ. ಸರಿಯಾದ ಉತ್ತರ ವೀರ ಕನ್ನಡಿಗ. ನಿಮ್ಮ ಸಮಯ ಈಗ ಶುರುವಾಗಿದೆ. ನಾನು ಚೆನ್ನಾಗಿದ್ದೀನಿ. ಅದೇ ತರ ಟ್ರೈ ಮಾಡಿ, ಹಂಗೆ ಎಲ್ಲವೂ ಚೆನ್ನಾಗಿದೆ. ಅದೇ ತರನೇ. ಐಡಿಯಾ ಬಂತು ಅಂತ. ಆಗೋದಿಲ್ಲ ಒಳ್ಳೇದಕ್ಕೆ. ಹೇಗೆ ಗೆಸ್ ಮಾಡಿದ್ರಿ? ಮಾಡ್ತಾ ಇದ್ರಲ್ಲ. ಓಕೆ, ರಿಯಲಿ ಗ್ರೇಟ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಸುಂದರವಾಗಿದೆಯಾ? ತುಂಬಾ ಚೆನ್ನಾಗಿದೆಯಾ? ಸುಂದರ ಫಿಲ್ಮ್ ಹೆಸರಾ? ಇನ್ನೊಂದ್ಸಲ ಮೇಡಮ್. ಹುಡುಗಿ 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 ಚೆನ್ನಾಗಿದ್ದಾಳೆ. ಸುಂದರ ಹುಡುಗಿ. ಸ್ಮೈಲ್. ನೀವು ತುಂಬ ಚೆನ್ನಾಗಿದೆಯಾ? ನಿನ್ನ ನಗು ಚೆನ್ನಾಗಿದೆ, ಸ್ಮೈಲ್ ಚೆನ್ನಾಗಿದೆ, ಎಲ್ಲ. ಹುಡುಗಿ ಚೆನ್ನಾಗಿದ್ದಾಳೆ. ಹುಡುಗಿ ನಾಚ್ಕೋತಾ ಇದ್ದಾಳೆ. ನಾಚಿಕೆ. ಫಿಲ್ಮ್ ಹೆಸರ? ಸಾಂಗ್? ಬಾಯ್ ಬಾಯ್ ಬಿಡಂಗಿಲ್ಲ. ಹುಡುಗಿ ಹುಡುಗಿನಾ? ಹಾಂ, ಓಕೆ. ಹಾಂ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಎಲ್ಲ ಹುಡುಗಿರು ಚೆನ್ನಾಗಿದ್ದಾರೆ. ಓಕೆ, ಸಮಯ ಮುಗ್ದಿದೆ. ಧ್ಯಾನ್ ನಟನೆಯ ಸಿನಿಮಾ. ಹೇಳ್ಬೇಕು. ಧ್ಯಾನ್ ನಟನೆಯ ಸಿನಿಮಾ. ಎರಡನೇ ಸುಳಿವು ಸೌಂದರ್ಯಕ್ಕೆ ಮತ್ತೊಂದು ಹೆಸರು. ಮೊನಾಲಿಸಾ.
ಓಕೆ, ಮೊನಾಲಿಸಾ ಅಂತ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಈಗ ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಸೊ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 30 ಅಂಕನ ಗಳಿಸಿದ್ದೀರಾ. ಸೊ ಕಂಸಾಳೆ ಮಹದೇವಯ್ಯ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಈಸಿ ಆಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ನಮ್ಮ ಕುಟುಂಬ 2 ಪದ 3 ಅಕ್ಷರನ 3 ಅಕ್ಷರ ಕುಟುಂಬ. ಕುಟುಂಬ ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂವಿ ನೇಮಾ, ಫಿಲ್ಮ್ ನೇಮಾ ಯಾರ್ದು? ಲಲಿತಾ. ದೊಡ್ಡದು ಏನೂ ಇಲ್ಲ ಅಂತ. ಅಮ್ಮ ಇಲ್ಲ, ಮೂರಲ್ಲ, 3 ಅಕ್ಷರ 3 ಪದ. ರಾಧಾ. ದೊಡ್ಡಮ್ಮ, ಚಿಕ್ಕಮ್ಮ. ಅಮ್ಮ ಇಲ್ಲ. ಸತ್ತು ಹೋದರು. ಸತ್ತಿಲ್ಲ, ಸತ್ತು ಹೋದರು. ಇನ್ನೂ ಇಲ್ಲ, ಸತ್ತು ಹೋದರು. ಸತ್ತಿಲ್ಲ. 3 ಅಕ್ಷರನ ಉಳುತ್ತಿಲ್ಲ. ಸತ್ತರು. ಸಮಯ ಮುಕ್ತಾಯವಾಗಿದೆ. ರಾಧಿಕಾ ಕುಮಾರಸ್ವಾಮಿ ನಟನೆಯ ಸಿನಿಮಾ. 2ನೇ ಸುಳಿವು ಅಮ್ಮನ ನೆನಪು. ಅಮ್ಮನ ನೆನಪು. ಸಾವಿನ ಮನೆ. ಯಾರಾದ್ರೂ ಹೇಳ್ತೀರಾ? ತಾಯಿ ಇಲ್ಲದ ತಬ್ಬಲಿ. ನೋಡೋಣ, ಅವ್ರಿಲ್ಲ, ಹೋಗಿರ್ತಾರೆ ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹಣ ಹಣ ಇದ್ದವನೇ ಹಣ ಇದ್ದವನೇ ವೀರ ಶೂರ. ಹಣ ಇದ್ದವ ದುಡ್ಡಿದ್ದವನೇ ದೊಡ್ಡಪ್ಪ. ದುಡ್ಡು ಇದ್ದವನೇ ದುಡ್ಡೇ ದೊಡ್ಡಪ್ಪ. ದುಡ್ಡು ಕರೆಕ್ಟಾ? ಹಣ ದುಡ್ಡು ರೂಪಾಯಿ 2 ಪದ. ಮೊದಲನೇದು ಹಣ ಅಲ್ವಾ? ಹಣ ಇದ್ದವನೇ ಯಾರು ಮಾತಾಡ್ಬೇಡಿ, ನಿಮ್ಮಿಂದ ಹಣ ಇದ್ದವನೇ ಶೂರ. ಹಣ ಇದ್ದವನೇ ರಾಜ. ಹಣವಿದ್ದವನೇ ವೀರ. ಹಣ ಇದ್ದವನೇ ಬೇರೇನು ಟ್ರೈ ಮಾಡಿ. ಓಕೆ, ನಿಮ್ಮ ಸುಳಿವು ಜಗ್ಗೇಶ್ ನಟನೆಯ ಸಿನಿಮಾ. ಕುರುಬ, ಕುಬೇರ. ಅವ್ರು ಹೇಳ್ತಾ ಇದ್ರೆ ನೀವು ಹಣದ ಜಗತ್ತೇ ಹಾಗೆ. 2ನೇ ಸುಳಿವು. ಹಣದ ಜಗತ್ತೇ ಹಾಗೆ, ಕುಬೇರ ಅಲ್ಲ ಅಂತೆ. ಓಕೆ, ಯಾರು ಹೇಳ್ತೀರಾ ಉತ್ತರ? ಅಲ್ಲ, ಅದಲ್ಲ. ಯಾವ್ದಲ್ಲ ಉತ್ತರ ಬರ್ಲಿ ನೋಡಿ ಸ್ಕ್ರೀನ್ ಮೇಲೆ. ಇದ ಅಂತೀರಾ ಇವಾಗ? ಕರೆಕ್ಟ್ ಆಗಿ ತೋರಿಸಿದ್ರು ಅವರು. ನೀವು ಹಣ ದುಡ್ಡು ಅಲ್ಲೇ ಇದ್ರಿ. ನೆಕ್ಸ್ಟ್ ಇನ್ನೊಂದು ಹೇಳಿ ಅಂದ್ರು. ಸೊ 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 20 ಅಂಕನ ಗಳಿಸಿದ್ದಾರೆ. ಓಕೆ, ಚಿಲಿಪಿಲಿ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಕನ್ನಡ 2 ವರ್ಡ್. 2 ಪದ 2 ಅಕ್ಷರ. ಲಿಪ್ ಮೂಮೆಂಟ್ ಮಾಡಂಗಿಲ್ಲ. ನೋಟ, ಕಣ್ಣು, ದೃಷ್ಟಿ, ನೇರ ದೃಷ್ಟಿ,
ದೃಷ್ಟಿ ದೃಶ್ಯ. ದೃಶ್ಯ ದೃ ಬಾಯಿ ಬಿಡೋ ಹಾಗಿಲ್ಲ. ದೃಷ್ಟಿ ನೇರ ದೃಷ್ಟಿ ಇದೆ, ಇನ್ನೊಂದು ವರ್ಡ್ ದೃಶ್ಯ. ಕಣ್ಣು, ನೇತ್ರ, ಕಣ್ಣಿಡು, ನೋ, ದೂರಿಂದ ಇಲ್ಲಿ ನೋಡುನ. ಎರಡೇ ಅಕ್ಷರ. ಯಾವ ಅಕ್ಷರ? ಕಣ್ಣಿಗೆ ಸಂಬಂಧಪಟ್ಟಿದ್ದ? ಕಣ್ಣಿಗೆ ಸಂಬಂಧಪಟ್ಟಿದ್ದ? ಕರಿ. ಬಾ, ಹೋಗು. ಬಾ, ಬಾದೆ ಇನ್ನೊಂದು ಅರ್ಥ. ಹೋಗು. ಬಾ. ಹೇಳಿ ಕವಿತಾ ಲಂಕೇಶ್ ನಿರ್ದೇಶನದ ಸಿನಿಮಾ. ನಿಮ್ಮ ಮೊದಲನೇ ಸುಳಿವು. ನಿಮ್ಮ ಎರಡನೇ ಸುಳಿವು ಪ್ರತಿಬಿಂಬವನ್ನು ಕಾಣಬಹುದು. ಕನ್ನಡಿನ? ಬಿಂಬ. ಬಿಂಬ. ಬಿಂಬ ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ನಾನು ಅದಕ್ಕೆ ಬಾ ಅಂದೆ, ಬಿ ಇಂದ ಶುರು ಆಗುತ್ತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡೋ ಹಂಗಿಲ್ಲ. ಬರೀ ಪಕ್ಕದ ಮನೆ ಹುಡುಗಿ. ಇಲ್ಲ ಮಾಡಂಗಿಲ್ಲ. ನೆಕ್ಸ್ಟ್ ಇದಾದ್ರೆ ಕೊಡಲ್ಲ. ನಿಮ್ಮ ಸಮಯ ಈಗ ಶುರು ಆಗಿದೆ. ಓಪನ್ ಮಾಡಬೇಡಿ ಬಾಯಿ. ಗಟ್ಟಿಯಾಗಿ ಗಟ್ಟಿಗಿತ್ತಿ ಜಂಬದ ಹುಡುಗಿ. ಜಂಬಲ್ಲ. 4 ವರ್ಡ್. ಬಾಯ್ ಬಿಡಂಗಿಲ್ಲ. ಎರಡನೇದು ಹುಡುಗಿ. ಹುಡುಗಿ. ಹಿಂದಿ ಫಸ್ಟ್. ಓಕೆ, ಲಾಸ್ಟ್ ಹುಡುಗಿ. ಫಸ್ಟ್ ಹುಡುಗಿ. ಇಲ್ಲಿ ಚಂದದ ಜಂಬದ ಹುಡುಗಿ. ಚಂದದ ಹುಡುಗಿ. ಮಂಜುಳಾ ಅವ್ರದ ಅಲ್ಲ. ಸಂಪತ್ತಿಗೆ ಸಮಯ ಮುಕ್ತಾಯವಾಗಿದೆ. ಕಾಶಿನಾಥ್ ನಟನೆಯ ಸಿನಿಮಾ. ಎರಡನೇ ಸುಳಿವು ಆಕೆ ಮುನಿದರೆ ಅಷ್ಟೇ. ಮುನಿದರೆ ನಾರಿ. ನಾರಿ ಮಾರಿ. ಅಲ್ಲ ಅದಲ್ಲ. ನಾರಿ. ಓಕೆ, ಸಮಯ ಮುಗಿದಿದೆ. ಯಾರಾದ್ರೂ ಹೇಳ್ತೀರಾ? ನೀವು ಹಿಂಗಂದ್ರೆ ಆಗಿರೋದು ಸೊ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅದನ್ನ 1ರಲ್ಲಿ ಸುಳಿ ತಗೊಂಡು ಕೊಟ್ಟಿದ್ದಾರೆ. ಹಾಗಾಗಿ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ಸೊ ಇಲ್ಲಿಗೆ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಯಾವ ಕುಟುಂಬ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದೆ ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಹಾಡೇನಾದ್ರೂ ಹೇಳ್ತೀರಾ ಮೇಡಮ್? ಚೆಲುವೆಯ ಅಂದದ ಮೊಗಕ್ಕೆ ಹೆಣ್ಣೆ ಭೂಷಣ, ನಲಿಯುತ್ತ ಸಾಗುವ ಮನಕ್ಕೆ ಹೆಣ್ಣೆ ಕಾರಣ, ಸುಖ ಸಂಸಾರಕ್ಕೆ ಎಂದು ಸದಿಯೇ ಕಾರಣ. ವಿಶ್ವ ಪ್ರಸಿದ್ಧಿಯಾಗಿರುವಂತಹ ಮೈಸೂರು ಮಲ್ಲಿಗೆ ಹಾಗೂ ಚಿಗುರೆಲೆ ಮತ್ತು ಅಡಿಕೆನ ಕೊಡೋಣ ಅಂತ ತೊಗೊಂಡು ಬಂದಿದ್ವಿ ನಿಮಗೋಸ್ಕರ. ಬರ್ಬೋದಾ ಸ್ಟೇಜ್ ಮೇಲೆ? ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಮೈಸೂರು ಮಲ್ಲಿಗೆ, ಮೈಸೂರು ಚಿಗುರೆಲೆ, ಮೈಸೂರು ಮಲ್ಲಿಗೆ. ಓಕೆ, ಫೇಮಸ್ ಮಲ್ನಾಡ್ ಅಡಿಕೆ. ಹಾಡೇ ಇದೆ ಅದಕ್ಕೆ. ಮಲ್ನಾಡ್ ಅಡಿಕೆ, ಮೈಸೂರು ವೀಳ್ಯದೆಲೆ, ಬೆರೆತರೆ ಕೆಂಪು, ಚೋರ ನೀನು, ಪೊರಿ ನಾನು, ಕುಡಿದರೆ ತಂಪು. ನಾಲಿಗೆ ಕೆಂಪು
ಸರ್ ಪ್ರೋಗ್ರಾಮ್ ಮುಗಿದ್ಮೇಲೆ ಫುಲ್ ಜೋಶ್ ಆಗ್ಬಿಟ್ಟಿದ್ದಾರೆ. ಅಲ್ಲಿಂದ ಇದನ್ನ ತಗೊಂಡ್ ಬಂದಿದ್ಕೆ ನಂಗಂತೂ ಬಹಳ ಖುಷಿ ಆಯ್ತು. ಮೈಸೂರು ಪಾಕು, ಮೈಸೂರು ವೀಳ್ಯದೆಲೆ, ಮೈಸೂರು ಮಲ್ಲಿಗೆ ಎಷ್ಟಕ್ಕೆ ಫೇಮಸ್ ಅಲ್ವಾ ಮೈಸೂರು. ನಮ್ಮ ವಿಶ್ವದಲ್ಲೇ ಬಹಳಷ್ಟು ವಿಚಾರಕ್ಕೆ ಮೈಸೂರು ಸುಪ್ರಸಿದ್ಧಿನ ಪಡೆದಿದೆ. ಬಹಳ ಖುಷಿ ಆಯ್ತು. ಮೈಸೂರು ಸಿಲ್ಕ್ ಹೆಣ್ಮಕ್ಳಿಗೆ ಹತ್ರ ಬೇರೆ ಬರ್ತಾ ಇದೆ. ಸೊ ಎಲ್ಲರಿಗೂ ಹ್ಯಾಪಿ ದಸರಾ. ಹೌದು, ಥ್ಯಾಂಕ್ ಯು ವಿಶ್ ದ ಸೇಮ್ ಎಲ್ಲರ ಪರವಾಗಿ. ಓಕೆ, ಸಾನ್ನಿಧ್ಯ ಡ್ಯಾನ್ಸ್ ಮಾಡ್ತೀಯಾ? ಸೂಪರ್. ಯಾವ ಸಾಂಗಿಗೆ? ನೋ ಪ್ರಾಬ್ಲಮ್. ಸೂಪರ್, ಬಾ ಇಲ್ಲಿಗೆ. ಸೂಪರ್ ಸಾನ್ನಿಧ್ಯ, ಸೂಪರ್ ಸೂಪರ್ ಸೂಪರ್. ಸಕ್ಕತ್ತಾಗಿ ಮಾಡಿದೆ, ಸೈಲೆಂಟ್ ಆಗಿದೆ, ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ. ಓಕೆ, ಜನಪದ ಹಾಡು, ನೃತ್ಯ ಎಲ್ಲ ಆಗೋಯ್ತು ಇವತ್ತು. ಸೊ ಇಲ್ಲಿಗೆ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದೆ ಅಂತ ನೋಡುವಂತಹ ಸಮಯ. ಮೊದಲಿಗೆ ಜೇನುಗೂಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ಕದಂ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ಕಂಸಾಳೆ ಮಹದೇವಯ್ಯ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಅದು ಇನ್ನೋಸೆನ್ಸ್. ಓಕೆ, ಚಿಲಿಪಿಲಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 110, 120, 160, 150. ಸೊ ನಮ್ಮ ಅದೇ 160, 150 ಅಲ್ವಾ? ಇಲ್ಲಿ 120, 110, 10 ಡಿಫ್ರೆನ್ಸ್ ಇಬ್ಬರಿಗೂ. ಸೊ ಒಟ್ಟಾರೆಯಾಗಿ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ತೋರಿಸಿದ್ದಾರೆ. ಜೇನುಗೂಡು ಕುಟುಂಬದ ನಮ್ಮ ಹೆಣ್ಮಕ್ಳೇ ಇರುವಂತಹ ತಂಡ 160 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಕದಂ ಕುಟುಂಬ 150 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಕಂಸಾಳೆ ಮಹದೇವಯ್ಯ ಕುಟುಂಬ 120 ಅಂಕಗಳನ್ನ ಗಳಿಸುವ ಮೂಲಕ ಕಂಸಾಳೆ ಮಹದೇವಯ್ಯ ಕುಟುಂಬ 3ನೇ ಸ್ಥಾನದಲ್ಲಿದ್ದಾರೆ. 110 ಅಂಕಗಳನ್ನ ಗಳಿಸುವ ಮೂಲಕ ಚಿಲಿಪಿಲಿ ಕುಟುಂಬ 4ನೇ ಸ್ಥಾನದಲ್ಲಿದ್ದಾರೆ. ಸ್ವಲ್ಪನೇ ಡಿಫ್ರೆನ್ಸ್ ಅಷ್ಟೇ ಎಲ್ರಿಗೂ. ಸೊ ಮೊದಲಿಗೆ ನಮ್ಮ ಜೇನುಗೂಡು ಕುಟುಂಬ ವಿನ್ನರ್ಸಿ ಕೊಟ್ಬಿಡೋಣ. ಥ್ಯಾಂಕ್ ಯು. ಎಕ್ಸಾಮ್ ಬರೆದ್ರಲ್ಲ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿದೆ. ಮತ್ತೊಂದ್ಸಲ ನಿಮ್ಮೆಲ್ರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.